ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ? ನಾನು ಸೂಪರ್ ಡೂಪರ್ ಆಗಿ ರೆಡಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಶಿವ ಇರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಭಯ ಆಗ್ಬಿಟ್ಟು ರಾತ್ರಿ ನಿದ್ದೆ ಮಾಡಲಿಲ್ಲ, ಕಣ್ಣೆಲ್ಲ ಉರಿತಿದೆ. ಈಗ 8 ಗಂಟೆ ಫ್ರೆಂಡ್ಸ್, ಹೀಗೆ ಎದ್ದಿದ್ದೀನಿ. ಒಂದು 2 ಗಂಟೆ 3 ಗಂಟೆಲಿ ಮಲಗಿ ಹೀಗೆ ಎದ್ದಿರೋದು. ಓಕೆ ಫ್ರೆಂಡ್ಸ್, ಇವತ್ತು ಹಬ್ಬಕ್ಕೆ ಕ್ಲೀನಿಂಗು. ನಾನು ದೇವ್ರ ಗುಡು ಕಿಚನ್ ಕ್ಲೀನಿಂಗ್ ಆಯ್ತಲ್ಲ, ಇವತ್ತು ಬೆಡ್ಶೀಟ್ಗಳು ಕ್ಲೀನ್ ಮಾಡ್ಕೊಬಿಟ್ರೆ ನಾಳೆಯಿಂದ ಹಬ್ಬ ಜೋರಾಗಿ. ಇವತ್ತಿಂದನೇ ಸ್ಟಾರ್ಟ್ ಫ್ರೆಂಡ್ಸ್. ಶಿವ ಬಂದರೆ ಇವತ್ತಿಂದನೇ ಶಾಪಿಂಗಿಂದನೂ ಸ್ಟಾರ್ಟ್ ಮಾಡ್ತೀನಿ. ಹಣ್ಣು ಹೂವು ಅವೆಲ್ಲ ಐತೆ, ನೋಡ್ಬೇಕು ಹೆಂಗೆ ಹೋಗ್ತಿತ್ತು ಏನೋ ಇವತ್ತಿನ ದಿನನ. ಇವತ್ತು ಮಾದಪ್ಪನ ವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಮೊದಲು. ಅದಕ್ಕೆ ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತಿಗೆ ಟಿಫನ್ ಮಾಡ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ವೇಸ್ಟು ಫ್ರೆಂಡ್ಸ್. ನಾನು ತಿನ್ನೋದು ಲೇಟು, ಶಿವ ಇದ್ದಾಗ ಮಾತ್ರ ಇಷ್ಟೊತ್ತಿಗೆ ಮಾಡೋದು. ಅದಕ್ಕೆ ಸ್ವಲ್ಪ ಹಾಲು ತಗೊಬಂದಿದ್ದೀನಿ. ತಾಮು ನಾನು ಹಾಲು ಬಿಸ್ಕೆಟ್ ತಿನ್ಬಿಟ್ಟು. ಯಾಕೆ ತಾಮ, ಯಾಕೋ ಸುಮ್ಮನೆ ಅವನು ಕೆಡಕ್ತೀಯ ಬೆಳಗ್ಗೆ? ಬಿಲ್ಡಪ್ ರಜಾ, ಬಿಸ್ಕೆಟ್ ಕೊಡ್ತೀನಿ ಬಾ ಇಲ್ಲಿ. ಇಲ್ಲ, ಅವನೇ ಕೆಣಕ್ಕೋಬತ್ತಾವ ನೀವನ್ನ. ಬೆಳಗಿನ ಸಂಜೆ ಗಂಟ ಅವ್ನು ಕೆಣಕೊಂಡು ಕಚ್ಕೊಂಡಿರು. ಬ್ರೂ ಯಾವಾಗಲೂ ಕುಡಿಯಲ್ಲ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಬ್ರೂ ಕುಡಿದ್ರೆ ನಿದ್ದೆ ಸರಿಯಾಗಲಿಲ್ಲ, ತಲೆನೋವು ಹಿಡ್ಕೊಂಡಿತ್ತಲ್ಲ, ತಲೆನೋವು ಸ್ವಲ್ಪ ಫ್ರೀ ಆಗ್ತಿದೆ. ಆಮೇಲೆ ಬೇರೆ ಕೆಲಸ ಮಾಡ್ಬೋದು. ಬ್ರೂ ಎಲ್ಲಿದೆಯೋ ಅಲ್ಲಿದೆ ಆನಂದ. ಬರೀ ಇಂಥದೆಯಾ? ಇವಿಷ್ಟು ಒಗೆಯೋ ಫ್ರೆಂಡ್ಸ್. ಹೆಂಗೆ ಹೋಗಿತೀನೋ ಏನೋ, ಕೈಲೇ ಒಗಿಬೇಕು. ಬಿಸ್ಕೆಟ್ ತಿನ್ನಕ್ಕೂ ಸ್ವಾತಂತ್ರ್ಯ ಇಲ್ಲ. ಏನೋ ಮತ್ತೆ ಕೇಳಬೇಡ. ಬಿಸ್ಕೆಟ್ ಮೇಲೆ ಟಾಮು ಮಾತ್ರ ತಿನ್ಬೇಕು ಅಂತ ಬರ್ದಿಲ್ಲ, ಪಾರ್ಲೆಜಿ ಅಂತ ಬರ್ದಿರೋದು. ಅಲ್ಲ, ಮಾರಿ ಗೋಲ್ಡ್ ಅಂತ ಬರ್ದಿರೋದು. ಅಂದ್ರೆ ಎಲ್ಲರೂ ತಿನ್ಬೋದು ಅಂತ. ಗುಡ್ ಮಾರ್ನಿಂಗ್ ಹೇಳ್ಕೊಡ್ತೀನಿ. ಬಿಸ್ಕೆಟ್ಗಲ್ಲ, ಫ್ರೆಂಡ್ಸ್ಗೆ. ಗುಡ್ ಮಾರ್ನಿಂಗ್ ಟಾ. ವೆರಿ ಗುಡ್. ಕಾಫಿ ಬಿಸ್ಕೆಟ್ ತಿಂದರೆ ಎನರ್ಜಿ ಬರ್ತೈತೆ ಅಂತ ಅಂದ್ಕೊಂಡೆ. ನಿದ್ದೆನೂ ಬರ್ತೈತಾ? ಸರಿಯಾಗಿ ನಿದ್ದೆ ಆಗಲಿಲ್ಲ ಫ್ರೆಂಡ್ಸ್. ತಲೆಯೆಲ್ಲ ಇಲ್ಲೆಲ್ಲ ನೋಡ್ತೈತೆ. ನಿದ್ದೆ ಬಂದಿಲ್ಲ ಅಂದರೆ ತೆಪ್ಪಗೆ ಏನೋ ಒಂದು ಮಾಡಬೇಕಾಗಿತ್ತು ರಾತ್ರಿ. ಮೊಬೈಲ್ ಯಾಕೆ ನೋಡ್ಬೇಕು ರಾತ್ರಿ ಎಲ್ಲ? ಅದು ಎಫೆಕ್ಟು. ಶಿವ ಒಂದು ವಾರ ಊರಿಗೆ ಹೋಗ್ಬಿಟ್ರೆ ಮೊಬೈಲ್ ನೋಡಿ ನೋಡಿ ಶಿವ ಬರೋಷ್ಟಲ್ಲ ನಾವು ಕಣ್ಣಿರಲ್ಲ ಪಕ್ಕ. ಓಕೆ ಫ್ರೆಂಡ್ಸ್, ಆದಷ್ಟು ಮೊಬೈಲ್ನ ಕಡಿಮೆ ಬಳಸೋಣ, ಮನೆ ಕೆಲಸ ಮಾಡೋಣ. ಲೆಟ್ ಸ್ಟಾರ್ಟ್ ವಾಷಿಂಗ್. ಇದಕ್ಕೂ ಮುಂಚೆ ನೀರು ಹಿಡ್ಕೋಬೇಕು ಫ್ರೆಂಡ್ಸ್. ಕರೆಂಟ್ ಯಾವಾಗ ಕೈ ಕೊಡ್ತೈತೋ ಗೊತ್ತಿಲ್ಲ. ಮುಟ್ಟಕ್ಕಾಗಲ್ಲ. 4 ವರ್ಷದವನಾಗಿದ್ದಾಗಲೇ ಸೊಂಟಕ್ಕೆ ಬ್ಲಾಕ್ ಬೆಲ್ಟ್ ಹಾಕೊಂಡು ನೋಡೋರ್ದ ನಾನು. ಕರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಇವರಿಬ್ಬರ ಫ್ರೈಟ್ ಅಂತ ಅವ್ನು ಬ್ಲಾಕ್ ಹುಟ್ಟದಾಗಿಂದ ನಡೀತಾನೆ ಇರ್ತಿದೆ ಫ್ರೆಂಡ್ಸ್. ಬಿಡಿಸಿ ಸಾಕಾಗ್ಬಿಟ್ಟು ನಾನೇ ನೀರು ಹಿಡಿಯಕ್ಕೆ ಹೋದೆ. ಇವತ್ತು ಆಚೆನೆ ಇಟ್ಕೊಂಡು ನೀರು ಹಿಡ್ಕೊಳ್ತಾ ಇದ್ದೀನಿ. ಮತ್ತೆ ನೀರು ಮನೆಯಿಂದ ಇಲ್ಲಿಂದ ಅಲ್ಲಿಗೆ ಒದ್ದಾಡೋದೇ ಬೇಡ ಅಂತ ಅಂದ್ಬಿಟ್ಟು ಬರೋ ಬಕೆಟ್ಗಳು ಇರೋದೇ ಇಷ್ಟು ಬಕೆಟ್ಗಳು ಅವಷ್ಟನ್ನು ಮೊದಲು ನೀರು ತುಂಬಿಸ್ಕೊಂಡೆ. ಕರೆಂಟ್ ಹೋಗ್ಬಿಟ್ಟೆ ಕಷ್ಟ ಅಂದ್ಬಿಟ್ಟು ಬೆಡ್ಶೀಟ್ಗಳು ಒಗ್ದಾಕೊಳಕ್ಕೆ ಹಾಕೋತಾ ಇದ್ದೀನಿ. ಜೊತೆಗೆ ಸೋಫಾದು ದಿಮ್ ಕವರ್ಗಳು ಬರೋವಲ್ಲ ಏನೇನು ಬಳಸಿದ್ದೆ ಎಲ್ಲ ಎತ್ಕೊಬಿಟ್ಟಿದ್ದೀನಿ. ಲಿಕ್ವಿಡ್ ಹಾಕ್ಬಿಟ್ಟೆ ಒಗ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಮೊನ್ನೆ ತಾನೇ ಒಗ್ದಿರೋದು ಬೆಡ್ಶೀಟ್ಗಳು. ದೊಡ್ಡ ಬೆಡ್ಶೀಟ್ ಮಾತ್ರ ಒಗೆಯೋಕ್ಕಾಗಲ್ಲ ಫ್ರೆಂಡ್ಸ್. ಇದರಲ್ಲಿ ಸಣ್ಣ ಪುಟ್ಟು ಒಕ್ಕೋಬೋದು, ಹಾಸಿಗೆ ಮೇಲೆ ಹಾಕೋವು, ಆ ಥರ ದಿಮ್ ಕವರ್ಗಳು, ಸಣ್ಣ ಬೆಡ್ಶೀಟ್ಗಳು. ಶಿವ ಏನಾರ ಈ ಥರ ಸಣ್ಣ ಬೆಡ್ಶೀಟ್ ಒಗೆಯೋದು ನೋಡ್ಬಿಡ್ತಂದ್ರೆ ನನ್ನ ಜನ್ಮ ಜಾಲಾಡ್ಬಿಡ್ತೈತೆ. ವಾಷಿಂಗ್ ಮಿಷಿನ್ ಹಾಳು ಮಾಡ್ಬಿಡ್ತಿ ಅಂತ. ಅರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ನಾವು ಆಲ್ರೆಡಿ ಟ್ರಯಲ್ ನೋಡಿದ್ದೀವಿ, ವಾಷಿಂಗ್ ಮಿಷಿನ್ ಸೂಪರ್ ಪವರ್ ಆಗೈತೆ. ಅದಕ್ಕೋಸ್ಕರ ಈ ಥರ ಎಲ್ಲ ಬಳಸ್ಕೊಳ್ತಾ ಇದ್ದೀನಿ. ಸಖತ್ತಾಗಿ ವರ್ಕ್ ಆಗ್ತೈತೆ ಫ್ರೆಂಡ್ಸ್. ಅಪ್ಪ ಸಖತ್ ಹೆಲ್ಪ್ ಆಯಿತು ಹಬ್ಬದ ಟೈಮ್ಗಳಲ್ಲಂತೂ ನನಗಂತೂ. ಹಾಗೆ ಒಗಿತಾನೆ ಜಾಲ್ಸಿ ಹಂಗೆ ಒಣಗಾಕೊಳ್ತಾ ಇದ್ದೀನಿ. ಪೂರ್ತಿ ಒಗೆ ತನಕ ಕಾಯ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಇನ್ನೂ ಬೇಜಾನಿದ್ದಾವೆ, ಅವೆಲ್ಲ ಸ್ಟಾಪ್ ಆಗಿಬಿಡ್ತಾವೆ ಅಂದ್ಬಿಟ್ಟು ಅಲ್ಲಿ ಒಗೆಗೆ ಹಾಕೋದು, ಹಾಗೆ ಎತ್ಕೊಬರೋದು, ಇಲ್ಲಿ ಹಿಂಡಿ ಒಣಗಾಕೊಳ್ಳೋದು, ಈ ಥರ ಮಾಡ್ತಾ ಇದ್ದೀನಿ. ಅದು ಬೇರೆ ಜಾಸ್ತಿ ಗಲೀಜು ಇರಲಿಲ್ಲ. ವರಲಕ್ಷ್ಮಿ ಹಬ್ಬದಲ್ಲಿ ತಾನೇ ಶಿವ ಎಲ್ಲ ನೀಟಾಗಿ ಒಗ್ದಿತ್ತು. ಮತ್ತೆ ಒಗಿಬೇಕಾದಂಥ ಪರಿಸ್ಥಿತಿ ಬಂದೇ ಬಿಡ್ತು. ಒಂದೇ ತಿಂಗಳಲ್ಲಿ ಇಷ್ಟೊಂದು ಹಬ್ಬಗಳು, ಮಧ್ಯದಲ್ಲಿ ಹೆಣ್ಮಕ್ಳು ಪ್ರಾಬ್ಲಮ್ಗಳು ಬಂದ್ಬಿಡ್ತಂದ್ರೆ ದೇವರೇ ಕಾಪಾಡಬೇಕು ಹಂಗೆ ಅನ್ನಿಸ್ತೈತೆ. ಹಬ್ಬಗಳು ಮಾಡ್ಕೊಂಡು ಈ ಕೆಲಸಗಳು ಮಾಡ್ಕೊಂಡು ಯಪ್ಪ. ಸದ್ಯಕ್ಕೆ ಒಂದು ಸ್ವಲ್ಪ ಬಿಸಿಲಿತ್ತು, ಅದೇ ಇವತ್ತಿನ ಖುಷಿ ಪಡೋವಂಥ ವಿಷಯ. ಎಲ್ಲ ಬಟ್ಟೆಗಳನ್ನೂ ಹೀಗೆ ಒಗ್ದಾಕೊಂಡೆ. ಮತ್ತು ಇವತ್ತು ಆ ಸೋಫಾದು ದಿಂಬು ಕವರ್ಗಳು ಇರ್ತಾವಲ್ಲ ಫ್ರೆಂಡ್ಸ್, ಅವುಗಳನ್ನೂ ಒಗೆಯಕ್ಕೆ ಹಾಕ್ಕೊಂಡೆ. ಜಾಸ್ತಿ ದಿನ ಆಗಿತ್ತು ಒಗ್ದಿತ್ತು ಒಗೆಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಸೋಪ್ ಪುಡಿ ಹಾಕ್ಬಿಟ್ಟು ಹೋಗ್ಕೊಂಡೆ. ಎನಿ ಟೈಮ್ ಬಳಸ್ತಾ ಇರ್ತೀವಿ, ಅದ್ರ ಮೇಲೇ ಬಿದ್ದು ಒದ್ದಾಡ್ತಾ ಇರ್ತೈತೆ ಶಿವ, ಗೊಳೆ ಜಾಸ್ತಿ ಇರ್ತೈತೆ ಅಂತ ಅಂದ್ಬಿಟ್ಟು ಅಷ್ಟಕ್ಕೂ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನೀರು ಇರೋದಕ್ಕೆ ಸರಿ ಹೋಯ್ತು. ಇಲ್ಲಾಂತಿದ್ರೆ ಏನು ಫ್ರೆಂಡ್ಸ್, ನನ್ನ ಪರಿಸ್ಥಿತಿ ನೆನೆಸ್ಕೊಳ್ಳೋಕ್ಕೂ ಭಯ ಆಗ್ತೈತೆ. ನನಗೆ ಬೇರೆ ಇಂಥರ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹಬ್ಬ ಮಾಡಿದ್ರೇ ಸಮಾಧಾನ ಆಗೋದು. ನೀರಿಲ್ಲ ಅಂದರೆ ಏನು ಪರಿಸ್ಥಿತಿ ಯಪ್ಪ, ನೆನೆಸ್ಕೊಂಡ್ರೆ ಭಯ ಆಗ್ತೈತೆ. ಬಾಡಿಗೆ ಮನೇಲಿರೋ ಹೆಣ್ಮಕ್ಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬೇಜಾರಾಗ್ತೈತೆ ಪಾಪ ಅಂತ ಅನ್ನಿಸ್ತೈತೆ. ಬೆಡ್ಶೀಟ್ಗಳು ಮ್ಯಾಟ್ಗಳೆಲ್ಲ ಆಯಿತು ಫ್ರೆಂಡ್ಸ್. ಈಗ ವಾಷಿಂಗ್ ಮಿಷಿನ್ ಮತ್ತೆ ನೀಟಾಗಿ ತೊಳೆದು
ನೀರೆಲ್ಲ ಬಿಟ್ಟು ನಮ್ಮದು ಡೈಲಿ ಯೂಸ್ ಬಟ್ಟೆಗಳು ಹಾಕಿದ್ದೀನಿ. ಇಷ್ಟೆಲ್ಲ ಫ್ರೆಂಡ್ಸ್, ಇನ್ನು ಮೇಲಿದೆ ರಿಯಲ್ ಟಾಸ್ಕು. ಅವನಿಗೆ ಫ್ರೆಂಡ್ಸ್ ಆಗಾಗ ಗಮ್ ಅಂತ ಇದೆ ಬಟ್ಟೆ. ನಿಜವಾದ ಟಾಸ್ಕಿಗೆ ಬಂದೆ ಫ್ರೆಂಡ್ಸ್. ಈಗ ಇದೇ ನನಗೆ ರಿಯಲ್ ಟಾಸ್ಕ್ ಇರೋದು ಫ್ರೆಂಡ್ಸ್. ಈಗ ಇಷ್ಟು ವರ್ಷ ಶಿವ ಒಗಿತಾ ಇತ್ತು 1 ವರ್ಷದಿಂದ. ಇದು ಎತ್ತದ್ನಂದ್ರೆ 3 ದಿನ ಮಲ್ಕೊಬಿಡ್ತೀನಿ ಪಕ್ಕ. ಎಮ್ಮೆ ಥರ ಇರ್ತೈತಿ ಈ ಬೆಡ್ಶೀಟು. ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ವಾಷಿಂಗ್ ಮಿಷಿನ್ ಡಮ್ಮರ್ ಆಗ್ತಿದೆ. ಅದಕ್ಕೆ ಕೈಯಲ್ಲೇ ಒಗಿಬೇಕು. ಇದನ್ನು ಹೆಂಗೆ ಒಗಿತೀನಿ, ಶಿವ ಟೆಕ್ನಿಕೇ ಯೂಸ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ, ಇದು ಚಿಕ್ಕ ಬಕೆಟ್ಗಳಲ್ಲ ನಮ್ಮವು, ಇವುಗಳಲ್ಲಿ ಜಾಲ್ಸಕ್ಕೂ ಆಗಲ್ಲ. ಆದರೂ ನಾನು ಹೆಂಗೆ ಒಗಿತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಮಾತ್ರ ನೀರು ಜಾಸ್ತಿ ಬೇಕು. ನೀರು ವೇಸ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಬೇರೆ ದಾರಿ ಇಲ್ಲ, ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ಇಲ್ಲಿ ನೀರು ನಾನು ಪಾತ್ರೆ ತೊಳೆಯೋದು, ಮನೆ ತೊಳೆಯೋದು ಎಲ್ಲ ತೊಳೆಯೋದು ಸಹ ಗಿಡಕ್ಕೆ ಹೋಗ್ತೈತೆ. ಹಾಗಾಗಿ ವೇಸ್ಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ಸೋ ಸಿಂಪಲ್ಲು. ಬೆಡ್ಶೀಟ್ನ ಫುಲ್ಲು ನೆನೆಸ್ಕೊಬಿಡ್ಬೇಕು. ಈ ಬೆಡ್ಶೀಟ್ ನೆನೆಸೋಕ್ಕೆ 1-2 ಬಕೆಟ್ ನೀರು ಬೇಕು. ಆಮೇಲೆ ಸೋಪ್ ಪುಡಿನ ಚಿಮುಕ್ಸ್ಕೋಬೇಕು. ದೊಡ್ಡದೇನಾರ ಬೇಷನ್ ಇತ್ತು ಅಂದರೆ ನೆನ್ಸಾಕಾಕ್ಬಿಡ್ಬೇಕು ಸೋಪ್ ಪುಡಿ ನೀರಲ್ಲಿ. ಆ ಥರ ನಮ್ಮ ಥರ ಚಿಕ್ಕ ಚಿಕ್ಕ ಬೇಷನ್ಗಳು ಬಕೆಟ್ಗಳು ಇದ್ವು ಅಂದರೆ ಈ ಥರ ಚಿಮುಕ್ಸೋದು, ಜೊತೆಗೆ ಒಂದೊಂದು ಜಗ್ ನೀರು ಹಾಕ್ಕೊಳ್ಳೋದು, ಕಚ ಪಿಚ ಪಕ್ಕ ಕುಂಬಾರಿಣಿ ಹಾಕ್ಬಿಟ್ಟು ತುಳಿಯೋದು ಅಷ್ಟೇ ಫ್ರೆಂಡ್ಸ್. ಸೋ ಸಿಂಪಲ್ಲು. ಇಲ್ಲಾಂದರೆ ಮುದ್ದೆ ಕೋಲು ಎತ್ಕೊಂಡು ಪಟ ಬಡಿಯೋದು. ಯಾರ ಮೇಲಾದರೂ ಸೇಡಿದ್ರೆ ಹಿಂಗೆ ಬಟ್ಟೆ ಮೇಲೆ ತಿರ್ಸ್ಕೊಳ್ಳೋದು. ನಾನಂತೂ ಈ ಥರ ಬಟ್ಟೆಗಳು ಒಗಿಬೇಕಾದ್ರೆ ತುಳಿಬೇಕಾದ್ರೆ ನನ್ನ ಶತ್ರುಗಳನ್ನೇ ನೆನೆಸ್ಕೊಳ್ತಾ ಇರ್ತೀನಿ, ಅವರೇ ಅಲ್ಲಿರೋದು ಅಂತ. ಅವಾಗೊಂದು ಸ್ವಲ್ಪ ಸಮಾಧಾನ ಆಗ್ತೈತೆ, ಖುಷಿನೂ ಆಗ್ತೈತೆ. ಆಮೇಲೆ ನೀರು ಆನ್ ಮಾಡಿಕೊಂಡು ಪೈಪ್ ಹಿಡ್ಕೊಂಡು ತುಳಿತಾನೇ ಇರೋದು. ಶಿವ ಹಿಂಗೆ ಮಾಡೋದು ಫ್ರೆಂಡ್ಸ್. 1 ಅರ್ಧ ಗಂಟೆ ತುಳಿತಾನೆ ಇರ್ತೈತೆ ಹಿಂಗೆ ನೀರು ಬಿಟ್ಕೊಂಡು. ಹೆಂಗಂದರೆ ಬೆಡ್ಶೀಟ್ ತುಳಿತಾ ಇರ್ತೀವಲ್ಲ, ಗಲೀಜೆಲ್ಲ ಹೋಗ್ಬಿಟ್ಟು ವೈಟ್ಗೆ ನೀರು ಬರ್ತಾ ಇರಬೇಕು. ಆವಾಗ ಕ್ಲೀನ್ ಆಗೈತೆ ಅಂದ್ಬಿಟ್ಟು ಎತ್ಬಿಟ್ಟು ಹಂಗೆ ಒಣಗಾಕ್ಬಿಡ್ತೈತೆ. ಆದರೆ ನನಗೆ ಸಮಧಾನ ಆಗಲಿಲ್ಲ. ಮತ್ತೆ ಗಲೀಜಿದ್ಬಿಟ್ರೆ ಅದೆಲ್ಲ ನನಗೆ ಹಂಗೆ ರಾತ್ರಿ ಎಲ್ಲ ನೆನಪು ಬರ್ತಾ ಇರ್ತೈತೆ, ಇದ್ರ ಗಲೀಜಿದ್ರೆ ಅಂತ. ಅದಕ್ಕೆ ಇನ್ನೊಂದ್ಸಲ ಜಾಲ್ಸ್ಬಿಟ್ಟು ಆ ಥರ ಬಕೆಟ್ ಮೇಲೆ ಇಟ್ಟೆ. ಪ್ರತಿ ಸಲ ಬಟ್ಟೆ ಒಗ್ದಾಗೂ ಈ ಬಕೆಟ್ಗಳೆಲ್ಲ ತೊಳೆದು ಡ್ರಮ್ಮೆಲ್ಲ ತೊಳೆದಿಡ್ತೀನಿ ಫ್ರೆಂಡ್ಸ್, ವಾರಕ್ಕೊಂದ್ಸಲ. ಈಸಿ, ಯಾಕಂದರೆ ಇಷ್ಟೊತ್ತು ನೆನೆಸಿರ್ತೀನಿ ಬಟ್ಟೆಗಳು. ಅದು ಇದು ಕೊಂಡು ನೀರಲ್ಲೇ ಇರ್ತಾವೆ, ನೆಂದಿರ್ತವೆ. ಒಂದು ಬ್ರಷ್ ಐತೆ ಫ್ರೆಂಡ್ಸ್, ಮ್ಯಾಜಿಕ್ ಬ್ರಷು. ಮ್ಯಾಜಿಕ್ ಅಲ್ಲ, ಎಮ್ಮೆ ಉಜ್ಜೋ ಬ್ರಷ್ ಅಂತ ಒಂದು ಐತೆ. ಅದರಲ್ಲಿ ಉಜ್ಜಾಕ್ಬಿಡ್ತೀನಿ ಒಂದು 20-30 ನಿಮಿಷದಲ್ಲಿ. ವಾಷಿಂಗ್ ಮಿಷಿನ್ ಇದ್ರೂ ನಾನು ಬಟ್ಟೆ ಒಗೆಯೋಕ್ಕೆ ಅಳ್ತಾ ಇರ್ತೀನಿ ಅವಾಗವಾಗ. ಮತ್ತು ನೀವು ತುಂಬ ಜನ ಸ್ಟಾಕ್ ಇಟ್ಕೋಬೇಡ್ರಿ, ಅಲ್ಲಿಂದ ಅಲ್ಲೇ ಒಗ್ದಾಕ್ರಿ ಅಂದ್ರೂ ನಾನು ಕೇಳ್ತಿಲ್ಲ. ಯಾಕೆ ಗೊತ್ತಾ ಫ್ರೆಂಡ್ಸ್, ಇದೇ ಕೆಲಸಕ್ಕೆ ಯಾವಾಗೇ ಬಟ್ಟೆ ಒಗೆದ್ರೂ ಈ ಥರ ಬಕೆಟು ಡ್ರಮ್ಗಳೆಲ್ಲ ಕ್ಲೀನ್ ಮಾಡಿದ್ರೇ ಸಮಾಧಾನ ಆಗೋದು. ಇದೇ ನನಗೆ ಹೆವಿ ಕಷ್ಟ ಅಂತ ಅನ್ಸೋದು. ಅದಕ್ಕೆ ನಾನೊಂದು ಸಣ್ಣ ಟಿಪ್ಪ ಬಳಸ್ತೀನಿ ಫ್ರೆಂಡ್ಸ್. ಅದೇನೆಂದರೆ, ಒಂದು ಸಲ ನಾನು ಅದನ್ನು ವಿಡಿಯೋ ಮಾಡಿದ್ದೆ ಸುಮಾರು ತಿಂಗಳುಗಳ ಹಿಂದೆ. ಕೈಯಲ್ಲಿ ಬಟ್ಟೆ ಒಗಿಬೇಕಾರೆ ಶಿವ ಬಟ್ಟೆ ಎಷ್ಟು ಹೋಗಿದ್ರು ಕ್ಲೀನೇ ಆಗಲ್ವಲ್ಲ, ಈಸಿಯಾಗಿ ಕ್ಲೀನ್ ಆಗಿಬಿಡ್ಬೇಕು ಅಂದ್ಬಿಟ್ಟು ಒಂದು ಗಟ್ಟಿಯಾಗಿರೋ ಬ್ರಷ್ ತಂದ್ಬಿಟ್ಟು ಬಟ್ಟೆ ಒಂದೇ ಸಲ ಉಜ್ಜಿದ್ರೆ ಅರ್ಧೇ ಹೋಯ್ತು. ಆಮೇಲೆ ಗೊತ್ತಾಯ್ತು ಅದು ಬಟ್ಟೆ ಒಗೆಯೋ ಬ್ರಷ್ ಅಲ್ಲ, ಅದೇ ಕರೆಗಳು ಉಜ್ಜೋದು, ಈ ಥರ ಬಕೆಟ್ಗಳು ಉಜ್ಜೋದು, ನೀರು ಮನೆ ಉಜ್ಜೋದು ಬ್ರಷು ಅಂತ ಅಂದ್ಬಿಟ್ಟು. ಹಂಗಾಗಿ ಆ ಥರ ಬ್ರಷಲ್ಲಿ ಈ ಥರ ಬಕೆಟ್ಗಳನ್ನ ಉಜ್ಜಿದ್ರೆ ಬೇಗ ಕ್ಲೀನ್ ಆಗ್ತೈತೆ ಫ್ರೆಂಡ್ಸ್. ನಿಮಗೂ ಈ ಥರ ನಮ್ಮನೆ ಥರ ವಾತಾವರಣ ಫ್ರೆಂಡ್ಸ್, ಈ ಥರ ಪೇಂಟ್ ಬಕೆಟ್ಗಳು ಬಳಸೋರು, ಈ ಥರ ನೀರು ಮನೆ ಇರೋರು ಇದ್ದರೆ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಈ ಥರ ಬ್ರಷ್ ಒಂದು ತಗೊಬಿಡ್ರಿ, ನೀಟಾಗಿ ಕ್ಲೀನ್ ಆಗ್ತೈತೆ. ನಮಗೊಂದು ಸ್ವಲ್ಪ ಕೆಲಸ ಕಮ್ಮಿ ಆಗ್ತೈತೆ, ಸ್ವಲ್ಪ ಕಮ್ಮಿ ಆಗ್ತೈತೆ ಅಷ್ಟೇ. ಮಾಮೂಲಿ ಅಷ್ಟೇ ಕೆಲಸ ಇರ್ತೈತೆ, ಕೈ ನೋವಂತೂ ಸಿಕ್ಕಾಪಟ್ಟೆ ಇರ್ತೈತೆ ಈ ಥರ ಕೆಲಸಗಳು ಮಾಡಬೇಕಾದ್ರೆ. ಇದೆಲ್ಲ ಮುಗಿಸಿದ ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಒಂದು ಮೈಕೈ ನೋವು ಮಾತ್ರೆ ನುಂಗ್ಬಿಟ್ಟು ಬಿಸಿ ಮುದ್ದೆ ತಿನ್ಬಿಟ್ಟು ಮಲಗ್ಬಿಟ್ಟು ಬೆಳಗ್ಗೆ ಎದ್ಬಿಟ್ರೆ ಅಂದರೆ ನಾನೇನೆಲ್ಲ ಬಟ್ಟೆ ಒಗ್ದಿದ್ದು ಇಷ್ಟೆಲ್ಲ ಕೆಲಸ ಮಾಡಿದ್ದು ಅಂತ ನಮಗೆ ಡೌಟ್ ಬರಬೇಕು. ಆ ಥರ ಫೀಲ್ ಆಗ್ತೈತೆ. ನಮ್ಮ ಮನೇಲಿ ದೊಡ್ಡವರು ಹಿಂಗೆ ಮಾಡ್ತಿದ್ರು, ನೋಡ್ತಿದ್ದೆ ನಾನು. ಎಷ್ಟು ಕೆಲಸ ಅಪ್ಪ. ಹಬ್ಬ ಅಲ್ಲ, ಮಾರಿ ಹಬ್ಬ ಫ್ರೆಂಡ್ಸ್ ಇದು ಹೆಣ್ಮಕ್ಳ ಲೈಫಲ್ಲಿ. ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಈಗ 11:15 ಆಗ್ತಾ ಬಂತು. ಇನ್ನು ನಾನು ಮನೆ ಒರೆಸಿ ಫ್ರೆಶ್ ಆಗಿ ಅದು ಇದು ಹಾಕ್ತೀನಿ ಅಂದರೆ 12 ಗಂಟೆ ಆಗಿಬಿಡ್ತೈತೆ. ನಂದೊಂದು ಸಂಪ್ರದಾಯ ಐತೆ ಫ್ರೆಂಡ್ಸ್ ನಮ್ಮ ಕಡೆ, 12 ಗಂಟೆ ಟೈಮಲ್ಲಿ ತಲೆ ಸ್ನಾನ ಮಾಡಬಾರ್ದು, ಮನೆ ಒರೆಸ್ಬಾರ್ದು ಅಂತ. ಆಗ ನೆಗೆಟಿವ್ ಎನರ್ಜಿಗಳ ಶಕ್ತಿ ಜಾಸ್ತಿ ಇರ್ತೈತೆ. ನಾನು ಓದಿರೋ ಶಾಸ್ತ್ರದ ಪ್ರಕಾರ ಹಾಗೆ ಅದು ಒಳ್ಳೆಯದೇ ಫ್ರೆಂಡ್ಸ್. ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. 12 ಗಂಟೆ ಟೈಮಲ್ಲಿ ತಲೆ ಸ್ನಾನ ಮಾಡ್ಕೊಬಂದು ನಾವು ತಲೆ ಆಚೆ ಒದ್ರೋದು, 12 ಗಂಟೆ ಟೈಮಲ್ಲಿ ಕೂದಲು ಬಿಟ್ಕೊಂಡು ನಿಂತ್ಕೊಳ್ಳೋದು, ಅದು ನಾವೇ ದೇವಭೂತಗಳಿಗೆ ಆಹ್ವಾನ ಮಾಡ್ದಂಗೆ ಇರ್ತೈತೆ. ಬನ್ನಿರಿ ನಾವು ಫ್ರೀ ಆಗಿದ್ದೀವಿ ಅಂತ. ಕೆಲವರು ಮೂಢನಂಬಿಕೆ ಅಂದ್ರೂ ಇದೆಲ್ಲ ಮಾಡಬಾರ್ದು. ಈಗ ಅನ್ನ ಸಾರು ಮುದ್ದೆ ಸಾರು ಮಾಡೋ ಟೈಮ್ ಅಲ್ಲ ಫ್ರೆಂಡ್ಸ್, ತುಂಬ ಟೈಮ್ ತಗೊಬಿಡ್ತೈತೆ. ಅಷ್ಟರಲ್ಲಿ ನಾನು ಹೊಟ್ಟೆ ಜಾಸ್ತಿ ಹಸ್ತು ಬಿಡ್ತೈತೆ. ಅದಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಫ್ರೆಂಡ್ಸ್. ಚಿರೋಟಿ ರವೆ ಉಪ್ಪಿಟ್ಟು ಸೂಪರ್ ಟೇಸ್ಟು. ಉಪ್ಪಿಟ್ಟು ಓಕೆ ಫ್ರೆಂಡ್ಸ್, ಅದು ತರಕಾರಿ ಉಪ್ಪಿಟ್ಟು ಸೂಪರ್ ಡೂಪರ್. ಚಿರೋಟಿ ರವೆಯಲ್ಲಿ ತರಕಾರಿ ಉಪ್ಪಿಟ್ಟು ಅಂದರೆ ನಂಗೆ ಜಾಸ್ತಿ ಇಷ್ಟ. ಕ್ಯಾರೆಟು ಬೀನ್ಸು ತೊಗೊಂಡಿದ್ದೀನಿ. ಬಾಳೆಹಣ್ಣು ಯಾಕೆಂದರೆ ಈಗ ಹೆವಿ ಎನರ್ಜಿ ಡೌನ್ ಆಯಿತು ಫ್ರೆಂಡ್ಸ್, ಅದಕ್ಕೆ ತಿನ್ನೋಕ್ಕೆ. ಬಾಳೆಹಣ್ಣು ಬಟಾಣಿ ತಿನ್ಕೊಂಡು ಪಟ ಅಡುಗೆ ಮಾಡ್ತೀನಿ. ಎಲ್ಲರೂ ಜಿಮ್ಗೆ ಹೋಗ್ತಾರೆ, ಊಟ ತಿಂಡಿ ಬಿಟ್ಟು ಹೆಲ್ತಿ ಊಟ ತಿನ್ಕೊಂಡು ಅದೇನೇನೋ ಮಾಡ್ತಾರಲ್ಲ ಫ್ರೆಂಡ್ಸ್ ಸಣ್ಣಾಗಕ್ಕೆ, ಹಂಗೆ ಮಾಡ್ತಾರೆ. ಆದರೆ ನನ್ನ ಲೈಫಲ್ಲಿ ಹಂಗೇನಿಲ್ಲ ಫ್ರೆಂಡ್ಸ್. ಶಿವ 1 ತಿಂಗಳು ಊರಲ್ಲಿ ಇದ್ಬಿಡ್ತಂದ್ರೆ ಸಣ್ಣ ಆಗ್ಬಿಡ್ತೀನಿ ಫ್ರೆಂಡ್ಸ್. ಇವಿಷ್ಟು ತಗೊಂಡಿದ್ದೀನಿ.
ಇದು ಕ್ಯಾಪ್ಸಿಕಮ್ಮು ಸ್ವಲ್ಪ ಕಲರ್ ಚೇಂಜ್ ಆಗೈತೆ. ಈರುಳ್ಳಿ, ಬೀನ್ಸು, ಕ್ಯಾರೆಟು, ಕರಿಬೇವು, ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಂಬೆ ರಸ ಇಲ್ಲ ಅದಕ್ಕೋಸ್ಕರ. ಹಸಿಮೆಣಸಿನಕಾಯಿ, ಕರಿಬೇವು ಅಲ್ಲ ಕೊತ್ತಂಬರಿ. ಇಲ್ಲಿ ಒಗ್ಗರಣೆ ಸಾಮಾನುಗಳು ಮತ್ತು ಚಿರೋಟಿ ರವೆ ಇವಿಷ್ಟನ್ನು ಹಾಕಿ ಸ್ಪೆಷಲ್ ಉಪ್ಪಿಟ್ಟು ಫ್ರೆಂಡ್ಸ್. ಒಂದು ಬಾಣಲಿ ಇಟ್ಕೋಬೇಕು ಫ್ರೆಂಡ್ಸ್. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನ ಕಾಳು ಹಾಕ್ಕೊಳ್ತಾಯಿದ್ದೀನಿ. ಕಡಲೆ ಬೀಜನೂ ಹಾಕ್ಕೋಬೇಕು ಫ್ರೆಂಡ್ಸ್. ಇರಲಿಲ್ಲ ಅಷ್ಟಕ್ಕೂ ನಾನು ಕಡಲೆ ಬೀಜ ಇಷ್ಟಪಡಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಆಮೇಲೆ ಸಾಸಿವೆನ ಹಾಕ್ಕೊಂಡು ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಏನೇನೇ ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಅಲ್ಲ ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಹಾಕ್ಕೊಂಡು ಮೊದಲು ಫ್ರೈ ಮಾಡ್ಕೊತಾಯಿದ್ದೀನಿ. ಕ್ಯಾರೆಟ್ ಒಂದು ಸ್ವಲ್ಪ ಲೇಟ್ ಅಲ್ಲ ಫ್ರೆಂಡ್ಸ್ ಬೇಯೋದು, ಅದಕ್ಕೋಸ್ಕರ ಅದು ಬೇಯಿಸೋಕೆ ಹೋಗಿ ಕಾಳು ಒಂದು ಸ್ವಲ್ಪ ಸೀಸ್ಬಿಟ್ಟೆ. ಆಮೇಲೆ ಬೀನ್ಸನ್ನು ಹಾಕ್ಕೊಂಡೆ. ಏನಿಲ್ಲ ಫ್ರೆಂಡ್ಸ್, ನೀರೇ ಹಾಕಲ್ಲ ನಾನು, ಹಂಗೆ ಬೇಯಿಸ್ತೀನಿ. ಆಮೇಲೆ ಆಲೂಗಡ್ಡೆ ಐತಲ್ಲ ಮನೇಲಿ ಅಂತ ನೆನಪಾಯಿತು. ಆಲೂಗಡ್ಡೆನೂ ಒಂದು ಅರ್ಧ ಪೀಸ್ ಕಟ್ ಮಾಡಿ ಹಾಕ್ಕೊಂಡೆ, ಸಕ್ಕತ್ತಾಗಿರುತ್ತೆ ಉಪ್ಪಿಟ್ಟಲ್ಲಿ. ಆಮೇಲೆ ಕ್ಯಾಪ್ಸಿಕಮ್, ಈರುಳ್ಳಿ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಂಡು ಎರಡು ನಿಮಿಷಕ್ಕೂ ಒಂದೊಂದು ಐಟಮ್ ಹಾಕಿ ತಟ್ಟೆ ಮುಚ್ಚಿಬಿಟ್ಟು ಫ್ರೆಂಡ್ಸ್ ಹಬೆನಲ್ಲೇ ಈ ಥರ ಓಪನ್ ಮಾಡಿ ಬೇಯಿಸ್ಕೊಂಡ್ರೆ ಒಂದು 5 ನಿಮಿಷಕ್ಕೆ ಬೆಂದೋಗ್ತೈತೆ. ಆಮೇಲೆ ಟೊಮೊಟೊ ಹಾಕೋಬೇಕು. ಮೊದಲಿಗೆ ಟೊಮೊಟೊ ಹಾಕ್ಕೊಂಡು ತರಕಾರಿ ಬೇಯಿಸ್ಕೊಳ್ಳೋಕೆ ಹೋದರೆ ಬೇಗ ಬೇಯಲ್ಲ, ಯಾಕಂದರೆ ಟೊಮೊಟೊ ನೀರು ಬಿಟ್ಕೊಳ್ತೈತಲ್ಲ, ಅದಕ್ಕೋಸ್ಕರ ಎಣ್ಣೆಲೇ ಬೇಯೋದಾದರೆ ಬೇಗ ಬೇಯ್ತೈತೆ. ಮತ್ತು ಹಬೆನಲ್ಲಿ ಬೇಯಿಸಬೇಕು. ಈ ಟೊಮೊಟೊ ಹಾಕೋದ್ಮೇಲೆ ಅಷ್ಟೇ 1-2 ನಿಮಿಷ ಬಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ಈ ಥರ ಚೆನ್ನಾಗಿ ಸಾಫ್ಟಾಗಿ ಹೋಗ್ತೈತೆ. ತರಕಾರಿ ಬೇಯಿಸೋ ಅವಶ್ಯಕತೆಯೇ ಇರಲ್ಲ ಸಪ್ರೇಟಾಗಿ. ಆಮೇಲೆ ನೀರು ಹಾಕ್ಬಿಟ್ಟು ಅದನ್ನು ಕುದಿಯೋಕೆ ಬಿಟ್ಬಿಟ್ಟು ಚಿರೋಟಿ ರವೆನ ಹುರ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಟೇಸ್ಟ್ ಇರಲ್ಲ, ಯಾಕೆಂದರೆ ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪಟ ಹುರಿದು ಬಿಡಬಾರ್ದು. ಒಂದು 10 ನಿಮಿಷ ಟೈಮ್ ತೊಗೊಂಡು ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಗಮ್ಮಂತ ಸ್ಮೆಲ್ ಬರೋವರೆಗೂ, ಅವಾಗ ಚೆನ್ನಾಗಿರ್ತೈತೆ. ನೀರು ಕುದಿದ್ಮೇಲೆ ಹಂಗೆ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಚಿರೋಟಿ ರವೆ ಎಲ್ಲ ಬೇಗನೆ ಬೆಂದ್ಕೊತೈತೆ, ಟೆನ್ಷನ್ ಇರಲ್ಲ. ಬನ್ಸಿ ರವೆ ಉಪ್ಪಿಟ್ಟಂದ್ರೂ ನನಗೆ ತರಕಾರಿ ಹಾಕ್ಬಿಟ್ಟು ಮಾಡಿದ್ರೂ ಇಷ್ಟ ಆಗಲ್ಲ. ಚಿರೋಟಿ ರವೆ ಉಪ್ಪಿಟ್ಟು ಸಕ್ಕತ್ತಾಗಿರ್ತೈತೆ. ಅಷ್ಟು ಉದುರುದ್ರನೂ ಮಾಡಬಾರ್ದು, ಜಾಸ್ತಿ ಗಂಜಿನೂ ಮಾಡಬಾರ್ದು, ಮೀಡಿಯಮಾಗಿ ಮಾಡ್ಕೋಬೇಕು. ತಿನ್ನೋಕೆ ಚೆನ್ನಾಗಿರ್ತೈತೆ. ಜಾಸ್ತಿ ತೆಳ್ಳಗೆ ಮಾಡ್ಕೊಂಡ್ರೆ ಬೇಗ ಹೊಟ್ಟೆ ಹಸಿವು ಆಗೋಗ್ತೈತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು. ನಿಂಬೆ ಹಣ್ಣು ಏನಾದರೂ ಅರ್ಧ ಹೋಳು ಹಿಂಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ. ಡೆಕೋರೇಷನ್ ಮಾಡ್ಕೋಬೇಕಲ್ಲ, ಅದಕ್ಕೆ ಈ ಥರ ಕಪ್ಪಲ್ಲಿ ಹಾಕಿ ತಟ್ಟೆಗೆ ಬಗ್ಗಿಸ್ಕೊಬಿಟ್ರೆ ಸೂಪರಾಗಿ ಹೋಟ್ಲಲ್ಲಿ ಕೊಟ್ಟಂಗೆ ಕೊಡೋದು ಅಷ್ಟೇ. ಇಲ್ಲಿ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಉಪ್ಪಿಟ್ಟು ಯಾರು ತಿನ್ನಲ್ಲ ಫ್ರೆಂಡ್ಸ್. ಈ ಥರ ಮಾಡಿಕೊಡ್ರಿ, ಚಪ್ಪರಿಸ್ಕೊಂಡು ತಿಂತಾರೆ. ಸೂಪರಾಗೈತೆ ಉಪ್ಪಿಟ್ಟು. ಮಾತ್ರ ಖಾರವಾಗಿದ್ರೇ ತಿನ್ನೋಕ್ಕಾಗೋದು ಫ್ರೆಂಡ್ಸ್, ಇಲ್ಲಾಂದರೆ ಗಂಜಿ ತಿಂದಂಗೆ ಇರ್ತೈತೆ. ಖಾರ ಇಲ್ದಿರ ಮಾಡ್ಕೊಂಡು ತಿನ್ನಬೇಕು ಅಂದರೆ ಅದ್ರ ಬದಲು ಗಂಜಿನೇ ಮಾಡ್ಕೋಬೋದು, ರವೆ ಗಂಜಿ ಉಪ್ಪು ಹಾಕ್ಬಿಟ್ಟು. ಇಷ್ಟೆಲ್ಲ ಕೆಲಸ ಮಾಡಿ ಆಗಿರೋಳು ನಾನು, ಸುಸ್ತಾಗಿ ಬಿದ್ದಿರೋ ಇವನು. ಫ್ರೆಶ್ ಆಗಿ ಬಂದು ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡೆ. ಮಳೆ ಬರೋ ಥರ ಇತ್ತು, ಅದಕ್ಕೆ ಚಿಕ್ಕ ರಂಗೋಲಿ ಹಾಕ್ಕೊಬಿಟ್ಟೆ, ವೇಸ್ಟ್ ಆಗಿಬಿಡ್ತೈತಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಹೂವು ಇರಲಿಲ್ಲ ಫ್ರೆಂಡ್ಸ್ ಇವತ್ತು, ಅದಕ್ಕೆ ಹಂಗೆ ದೀಪ ಹಚ್ಕೊಬಿಡೋಣ, ನಾಳೆ ಹೂ ತಂದ್ರೆ ಆಯಿತು ಅಂದ್ಬಿಟ್ಟು ಈ ಥರ ಇವತ್ತೊಂದು ಸೋಮವಾರನ ಈ ಥರ ಮುಗಿಸ್ಕೊಂಡೆ. ಫ್ರೆಂಡ್ ಫುಲ್ಲು ಸುಸ್ತಾಗ್ಬಿಡ್ತು, ಅದಕ್ಕೆ ದೀಪ ಹಚ್ಚಿದ ತಕ್ಷಣವೇ ನಾನು ಮಲಗಿಬಿಟ್ಟೆ. ಸಂಜೆ ಎದ್ದು ನೋಡ್ತೀನಿ 8:15. ಅದಕ್ಕೆ ನಾನು ಲೈಫಲ್ಲಿ ಒಂದು ದೊಡ್ಡ ನಿರ್ಧಾರ ತಗೋತಿದ್ದೀನಿ ಫ್ರೆಂಡ್ಸ್. ಇದನ್ನು ಕಾಮನ್ನು ಹೆಣ್ಮಕ್ಳಿಗೆ, ಈ ಕಾಲದಲ್ಲಿ ಸಿಟಿಲಿರೋ ಹೆಣ್ಮಕ್ಳಿಗೆ ಅದೇನಂದರೆ ಫ್ರೆಂಡ್ಸ್, ಫಸ್ಟ್ ಟೈಮು ಝೊಮೊಟೋರ ಡೌನ್ಲೋಡ್ ಮಾಡಿಕೊಂಡು ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್. ಪಿಜ್ಜಾ ನನ್ನ ಗಂಡ ನೋಡಿದ್ರೆ ಬಾಯಿ ಬಡ್ಕೊಬಿಡ್ತಿದ್ದೆ. ಆರ್ಡ್ರ್ ಮಾಡಿದ್ಮೇಲೆ ಅನಿಸುತ್ತೆ 223 ರೂಪಾಯೋ, 220 ಮೇಲೆ ಚಿಲ್ಲರೆ ಐತೆ ಫ್ರೆಂಡ್ಸ್. ಎಷ್ಟು ತರಕಾರಿ ಬರ್ತಿತ್ತು ಅಂತೆಲ್ಲ ಯೋಚನೆ ಮಾಡ್ತಿದ್ದೀನಿ. ಇನ್ನೊಂದು ಕಡೆ ಇವತ್ತಿರ್ತೀವಿ, ನಾಳೆ ಇರ್ತೀವೋ ಇರಲ್ವೋ ಎಲ್ಲ ತಿನ್ನೋಣ ಅಂದ್ಬಿಟ್ಟು ಒಂದು ಕಡೆ ಹಿಂಗೆ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಇದು ತುಂಬ ನಾರ್ಮಲ್ ಹೆಣ್ಮಕ್ಳಿಗೆ, ನಮ್ಗಿವೆಲ್ಲ ವಸ್ತು ಫ್ರೆಂಡ್ಸ್. ಇವೆಲ್ಲ ನಮಗೆ ನೋಡೋಣ ಹಿಂಗಿರ್ತಿತ್ತೋ ಏನೋ, ನೆನೆಸ್ಕೊಟ್ರೆ ಖುಷಿ ಆಗ್ತೈತಿ ಫ್ರೆಂಡ್ಸ್. ಫೈನಲಿ ಪಿಜ್ಜಾ ಬರ್ತೈತೆ. ಫಸ್ಟ್ ಟೈಮ್ ಅಲ್ವಾ ಫ್ರೆಂಡ್ಸ್ ಈ ಥರ ಆರ್ಡ್ರ್ ಮಾಡಿರೋದು, ಅದಕ್ಕೆ ಒಂದು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಏನೋ ಅನ್ಕೋಬೇಡ್ರಿ, ಯಾರು ಮಾಡ್ತಿರೋದು ದೊಡ್ಡ ಸಾಹಸ ಮಾಡೋಳ ಹಿಂಗಾಡ್ತಾವಳೆ ಅಂತ. ಇದೆಲ್ಲ ನಮಗೆ ದೊಡ್ಡ ವಿಷಯ ಫ್ರೆಂಡ್ಸ್, ಇದೆಲ್ಲ ದೊಡ್ಡ ಮ್ಯಾಟ್ರ್ಗಳು. ಇವರೇನಾ? ಹಾಂ, ಅವರೇ, ಸ್ವಿಗ್ಗಿ. ಫಸ್ಟ್ ಟೈಮ್ ಫ್ರೆಂಡ್ಸ್ ಸ್ವಿಗ್ಗಿ ಈಗ ತಾನೇ ಡೌನ್ಲೋಡ್ ಮಾಡ್ಕೊಂಡಿದ್ದು, ಇದು ಆರ್ಡ್ರ್ ಮಾಡಬೇಕು ಅಂತಾನೆ. ಸಖತ್ ಖುಷಿ ಆಗ್ತೈತೆ ಫ್ರೆಂಡ್ಸ್. ಫೈನಲಿ ಎಷ್ಟು ಖುಷಿ ಆಗ್ತೈತೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಇದೇನು ರೆಡ್ ಕಲರ್ ಚಿಕ್ಕ ಡಬ್ಬಿ, ಒಂದು ಲೆಟ್ರು ಐತೆ. ಏನಿದು? ನನ್ನ ಮದುವೆ ಆಗೈತೆ ಅಂತ ಗೊತ್ತಿರೋ ಲೆಟ್ರ್ ಕೊಟ್ಟವ್ರಲ್ಲ. ಜನ್ಮಕ್ಕೆ ಹೋಗೋ ಲೆಟ್ರ್ ಓದುವ, ಪ್ಲಾಸ್ಟರ್ ಅಂಟಿಸ್ಬಿಟ್ಟವ್ರೆ. ಹೆಲೋ, ಐ ಆಮ್ ಚೆಫ್.
ಈಸ್ ಎ ಲಿಟ್ಲ್ ಸಮಥಿಂಗ್. ಇದನ್ನು ಓದಕ್ಕಾಗಲ್ಲ ಫ್ರೆಂಡ್ಸ್, ನಾನು ಆಮೇಲೆ ಓದ್ತೀನಿ. ಬಿಸಿ ಐತೆ ಫ್ರೆಂಡ್ಸ್. ಇದ್ರಲ್ಲಿ ಏನಿದು ಉಪ್ಸಾರು ಖಾರ ಕೊಟ್ಟವ್ರೆ. ಅದೇ ಕಲರ್ ಐತೆ, ಅದಕ್ಕೆ ಹಂಗಂದೆ. ಚೀಸ್ ತಾನೇ ಕೊಡ್ಬೇಕು, ಅದು ವೈಟಿಗೆ ಇರ್ತೈತಿ. ಇದೇನು ವಿಚಿತ್ರವಾಗಿ ಸ್ಮೆಲ್ ಐತೆ, ಒಂಚೂರು ಚೆನ್ನಾಗಿಲ್ಲ ಸ್ಮೆಲ್ಲು. ಪಿಜ್ಜಾ ಬಾಕ್ಸ್ ಓಪನ್ ಮಾಡಕ್ಕೆ ಗೊತ್ತಿಲ್ಲ. ನಾನು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಈ ಮಧ್ಯದಲ್ಲಿ ಇದ್ಯಾಕೆ ಹಿಂಗ್ ಮಾಡವ್ರೆ ಅಂದ್ರೆ, ಇದು ಡೈನಿಂಗ್ ಟೇಬಲ್, ಇದ್ರ ಸುತ್ತ ಕುತ್ಕೊಂಡು ತಿನ್ರಿ ಇದನ್ನ ಅನ್ಬಿಟ್ಟ. ಸಾರ್ಥಕವಾಯ್ತು. ಹಿಂಗ್ ಬರ್ಬೇಕಿತ್ತ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಕಾರ್ನ್ ಪಿಜ್ಜಾ ಆರ್ಡರ್ ಮಾಡ್ಕೊಂಡೆ. ನಾನು ಇದೇ ತಿಂದಿದ್ದು ಒಂದು 4-5 ವರ್ಷಗಳ ಹಿಂದೆನೂ. ಬೇರೆ ಯಾವುದು ಟೇಸ್ಟ್ ಗೊತ್ತಿಲ್ಲ, ಅದಕ್ಕೆ ಇದನ್ನೇ ಆರ್ಡರ್ ಮಾಡ್ಕೊಂಡೆ. ಬಾಯಲ್ಲಿ ನೀರು ಬರ್ತೈತೆ. ಇದರೊಳಗೆ ಹೊರಗೇನೋ ಚಿಲ್ಲಿ ಫ್ಲೇಕ್ಸು, ಕೆಚಪ್ಪು ಇದನ್ನೆಲ್ಲ ಹಾಕ್ಕೊಂಡು ತಿಂತಾ ಇದ್ರೆ ಸ್ಪೈಸಿ. ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದಲ್ಲ ಫ್ರೆಂಡ್ಸ್, ಎಲ್ಲ ಫೋಟೋಗಳು ತೆಗೊಳ್ಳೋ ಅಷ್ಟರಲ್ಲಿ ತಣ್ಣಗೆ ಆಗ್ಬಿಡ್ತು. ಚೀಸು ಅಡ್ವರ್ಟೈಸಲ್ಲಿ ಹಿಂಗೆ ಹೇಳಿದ್ರೆ ಬರ್ತೈತೆ, ಬತ್ತಾನೆ ಇಲ್ಲ ಚೀಸು. ಫ್ರೆಂಡ್ಸ್, ಚೀಸ್. ಇದೇನೋ ಖಾರ ಕೊಟ್ಟವ್ರೆ, ಇದು ಹಾಕ್ಕೋಬೇಕಾ ನೋಡೋಣ. ಇದೇನೋ ಒಂಥರ ಖಾರ. ಫ್ರೆಂಡ್ಸ್, ಹಂಗೆ ಸ್ಮೆಲ್ ನೋಡಿದ್ರೆ ಚೆನ್ನಾಗಿಲ್ಲ, ಕೆಡ್ದಾಗೈತೆ. ಟೇಸ್ಟ್ ಮಾಡಿದ್ರೆ ಸೂಪರ್ ಆಗೈತೆ. ಶಿವ ಪಕ್ಕ ಬೈತೈತೆ ಫ್ರೆಂಡ್ಸ್, ಯಾಕಂದ್ರೆ ಶಿವ ಇಲ್ದೇ ಇರೋ ಟೈಮಲ್ಲಿ ಈ ಥರ ಆರ್ಡ್ರ್ ಮಾಡ್ಕೊಂಡು ಏನಾದ್ರು ತಿಂದರೆ ಬೈತೈತೆ. ನಾನು ಹೊರಗಡೆ ಇರ್ತೀನಿ ಊರಲ್ಲಿ, ತಿಂತೀಯಾ ಏನೋ ಹೊಟ್ಟೆ ಕೆಟ್ಟಾಗ ಏನೋ ಹೆಚ್ಚು ಕಡಿಮೆ ಆಗ್ತಿದೆ, ಅವಾಗ ಏನು ಮಾಡೋದು ಅಂತೆಲ್ಲ ಬೈತೈತೆ. ಅದು ಇವಾಗ ನೆನಪಾಗ್ತೈತೆ ನನಗೆ. ಆದ್ರೂ ಪರವಾಗಿಲ್ಲ, ಚೆನ್ನಾಗೈತೆ. ಟಾಮು, ನೀನ್ ಚೀಸ್ ಐಟಮ್ ತಿನ್ನಂಗಿಲ್ಲ. ಮನೇಲಿ ಮಾಡೋ ಅಡ್ಗೆ ಮಾತ್ರ ಇಷ್ಟ ಆಗಲ್ಲ. ಪಿಜ್ಜಾ ತಿಂತಾವ ನೀವನು. 3 ತಿನ್ನೋಷ್ಟ್ರಲ್ಲಿ ಹೊಟ್ಟೆ ಫುಲ್ ಲೋಡ್ ಆಯ್ತು ಫ್ರೆಂಡ್ಸ್. ಇದೊಂದೈತೆ. ಇದೇನು ವೈಟಾಗ ಹಾಕೋಲ್ಲ ಫ್ರೆಂಡ್ಸ್, ಜಾಸ್ತಿ ಹಾಕ್ಬಿಟ್ಟವ್ರೆ. ಎಲ್ಲ ತಿಂದಿದ್ದಾದ್ಮೇಲೆ ಎಣಿಸ್ತಾ ಇದ್ದೀನಿ, ಅದು ಹಂಗೆ ಹಾಕ್ಬಿಟ್ಟವ್ರೆ ಹಿಂಗೆ ಹಾಕ್ಬಿಟ್ಟವ್ರೆ ಹೇಳ್ಬಿಟ್ಟು ಹೊಟ್ಟೆ ತುಂಬದ್ಮೇಲೆ. ಫ್ರೆಂಡ್ಸ್, ಇದು ತಣ್ಣಗೂ ಆಗೋಯ್ತು, ಟೇಸ್ಟ್ ಕಮ್ಮಿ ಆಗೋಯ್ತು. ಇಲ್ಲಿ ನೋಡಿ ಇವನು ಹೆಂಗ್ ಹೊಂಚಾಗ್ತಾವನೆ ಅಂತ. ಚೀಸ್ ಐಟಮ್ ತಿನ್ನಂಗಿಲ್ಲ ಟಾಮು. ಉಪ್ಪ ಹಾಲು ಅನ್ನ ತಿನ್ನಲ್ಲ ಹಿಂಗೆ. ಒಬ್ಬೊಬ್ಬ ಸಖತ್ ಆಕ್ಟಿಂಗ್ ಕಲ್ತವನೆ. ತಿನ್ನಂಗಿಲ್ಲ ನೀನ್ ಚೀಸ್ ಐಟಮು. ನಿಮ್ ಜಾತಿಯವ್ರು ತಿನ್ನಂಗಿಲ್ಲ. ಹೆಂಗ್ ಒದ್ದಾಡ್ತವನೆ. ಕೊಡಕ್ಕೆ ಭಯ ಫ್ರೆಂಡ್ಸ್, ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟತ್ತೇನೋ ಅನ್ಬಿಟ್ಟು. ನೋಡಿ ಹೆಂಗ್ ಟೇಸ್ಟ್, ಒಂದ್ ಸ್ವಲ್ಪ ಟೇಸ್ಟ್ ತೋರಿಸಿದಕ್ಕೆ ಹೆಂಗ್ ಆಡ್ತವನೆ ಅಂತ. ಬೇಡ, ತಿನ್ಬಾರ್ದು. ವಿಡಿಯೋ ನೋಡ್ಬಿಟ್ಟು ಎಲ್ರು ಕಮೆಂಟ್ ಮಾಡ್ತಾರೆ ಟಾಮುಗೆ ಅನ್ಹೆಲ್ದಿ ಕೊಡ್ಬೇಡಿ ಅಂತ. ಫ್ರೆಂಡ್ಸ್, ನೋಡಿ ಇವನು ಹೆಂಗಾಡ್ತವನೆ. ನಾನು ಗೂಗಲಲ್ಲೂ ಸರ್ಚ್ ಮಾಡಿದೆ, ಕೊಡೋಣ ಪಾಪ ನೋಡ್ತವನೆ ಅಂತ. ಡೇಂಜರ್ ಅಂತ ಕಳಿಸವ್ರೆ ಗೂಗಲಲ್ಲಿ. ಪರವಾಗಿಲ್ಲ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು? ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೋಡಿ ಫ್ರೆಂಡ್ಸ್, ಬೇಕೇ ಬೇಕು ಅಂತ ಕೂತವನು. ಇಲ್ಲಿ ಕಾಲಿಟ್ಕೊಂಡು ನೋಡಿ, ಇಲ್ಲಿ ನೋಡಿ ಹೆಂಗ್ ನೋಡ್ತಾನೆ. ಸರ್ಚ್ ಮಾಡಿದೆ ಫ್ರೆಂಡ್ಸ್ ಗೂಗಲಲ್ಲಿ, ತಿನ್ಸ್ಬೋದಾ ಅಂದ್ಬಿಟ್ಟು. ಡೇಂಜರು ಅಂತ ಕಳ್ಸವ್ರೆ. ಏನೇನೋ ಬಂದೈತೆ, ಅದರಲ್ಲಿ ಒಂದು ಡೇಂಜರ್ ಅನ್ನೋ ಪದವನ್ನು ಮಾತ್ರ ನಾನು ಪಿಕ್ ಮಾಡ್ಕೊಂಡೆ. ಓ, ಡೇಂಜರು ಬೇಡ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಅವ್ನ ಮುಂದೆ ಹಿಂಗೆ ಇಟ್ಟಿದ್ರೆ ಅವನು ನೋಡ್ತಾ ಇರ್ತಾನೆ. ಪಕ್ಕ ತಿನ್ಬಿಡ್ತೀನಿ.
ಇದು ಟಾಮ್ ಫುಡ್ ಫ್ರೆಂಡ್ಸ್. ಮೊಟ್ಟೆ ಬೇಯಿಸ್ಬಿಟ್ಟು ಅನ್ನದಲ್ಲಿ ಕಿವುಚ್ಬಿಟ್ಟು ಹಾಕ್ಬಿಟ್ಟು 11 ಗಂಟೆ ಆಗ್ಬಿಟ್ಟು